ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನು ತಲುಪಿದ್ದಾರೆ ಗಗನಯಾನಿಗಳು ಅನ್ನೋದ್ರ ಡೀಟೇಲ್ಸ್ ಕೊಡ್ತಾ ಇದ್ವಿ. ಡಾಕಿಂಗ್ ಪ್ರಕ್ರಿಯೆ ಹೇಗೆ, ಮತ್ತೆ ಇದರ ಆಸುಪಾಸ್ನಲ್ಲಿ ಸುತ್ತ ರೊಟೇಟ್ ಆಗುವಂಥ ಅನೇಕ ಪ್ರಶ್ನೆಗಳು, ಭಾರತಕ್ಕೆ ಏನು ಲಾಭ, ವಿಶ್ವಕ್ಕೆ ಏನು ಲಾಭ ಎಲ್ಲ ಮಾತಾಡ್ತಾ ಇದ್ವಿ ನಾವು. ಸುಂದರ್ ಸರ್ ಇದ್ದಾರೆ ನಮ್ಮ ಜೊತೆಗೆ. ಸುಂದರ್ ಸರ್, ನೆಕ್ಸ್ಟ್ ಪ್ರಶ್ನೆ ನಂದಿರೋದು ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ಗೆ ಈ ಎಕ್ಸ್ಪೆರಿಮೆಂಟ್ ಯಾವ ರೀತಿ ಅಡಿಪಾಯವನ್ನು ಹಾಕುತ್ತೆ ಅಂತ. ಆಮೇಲೆ ಎರಡನೇದು, ನಾಸಾದ ಆರ್ಬಿಟ್ ಲ್ಯಾಬ್ರೇಟರಿಗೆ ಇವರೆಲ್ಲ ಫಸ್ಟ್ ಟೈಮ್ ಹೋಗ್ತಿದ್ದಾರೆ ಅಂತ ನಾನು ಕಮೆಂಟ್ರಿಯಲ್ಲಿ ಕೇಳಿಸ್ಕೊಳ್ತಾ ಇದ್ದೆ. ಏನು ಸ್ಪೆಷಾಲಿಟಿ ಅದರದ್ದು, ಇಲ್ಲಿ ತನಕ ಬೇರೆ ಯಾರ್ಯಾರು ಹೋಗಿದ್ದಾರೆ ಅಲ್ಲಿ ಮಾಹಿತಿ ಕೊಡೋದಾದ್ರೆ? ಈಗ ಅಂತಾರಾಷ್ಟ್ರೀಯ ಪ್ರಯೋಗಗಳನ್ನ ನಾವೇನು ಮಾಡ್ತಾ ಇದ್ದೀವಿ, ಈ ಕೊಲಾಬ್ರೇಷನ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಕರೆಕ್ಟ್. ಮೇನ್ಲಿ ಏನು ಅಂದರೆ, ಫಸ್ಟ್ ಆಫ್ ಆಲ್ ನಮಗೆ ಬಾಹ್ಯಾಕಾಶ ಕೇಂದ್ರಕ್ಕೆ ಹೋಗೋದಾಗಿರಲಿ ಅಥವಾ ಬಾಹ್ಯಾಕಾಶ ಕೇಂದ್ರದ ಒಂದು ಎಸ್ಟಾಬ್ಲಿಷ್ಮೆಂಟ್ ಆಗಿರಲಿ, ಇದು ಒಂದು ದೇಶದಿಂದ ಸಂಪೂರ್ಣವಾಗಿ ಸಾಧ್ಯ ಆಗತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಬೇಕಾಗಿರ್ತಕ್ಕಂಥ ಟೆಕ್ನಾಲಜಿ ಆಗಿರ್ಬೋದು, ಫಂಡ್ಸ್ ಆಗಿರ್ಬೋದು ತುಂಬ ಹೆಚ್ಚಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಕೊಲಾಬ್ರೇಷನ್ಗಳು ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಅವ್ರು ಏನು ಪ್ರಯೋಗಗಳನ್ನ ಮಾಡಿದ್ದಾರೆ ಅಥವಾ ಅವ್ರೇನು ಕಷ್ಟಗಳನ್ನ ಅನುಭವಿಸಿದ್ದಾರೆ, ಅದರಿಂದ ನಮಗೆ ಒಂದಷ್ಟು ಕಲಿಕೆಗಳಾಗತ್ತೆ. ಹಾಗಾಗಿ ಈ ಒಂದು ಕೊಲಾಬ್ರೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೊಟ್ಟ ಮೊದಲನೇದಾಗಿ. ಎರಡನೇದಾಗಿ, ನಾಳೆ ದಿವಸ ನಾವು ಸಹ ಒಂದು ಬಾಹ್ಯಾಕಾಶ ಕೇಂದ್ರ ಕಟ್ಟಬೇಕು ಅಂತಾದಾಗ ಒಂದಷ್ಟು ವ್ಯಕ್ತಿಗಳನ್ನು ಕರ್ಕೊಂಡು ಹೋಗ್ಬೇಕಾಗತ್ತೆ. ಅಲ್ಲಿ ಪ್ರಯೋಗಗಳನ್ನ ಮಾಡಬೇಕಾದಾಗ ಯಾವಾಗಲೂ ನಮ್ಮ ಭಾರತ ದೇಶದಿಂದನೇ ಲಾಂಚ್ಗಳನ್ನ ಮಾಡಬಹುದು ಅಥವಾ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಎಷ್ಟೋ ಸತಿ ನಮ್ಮ ಇಸ್ರೋ ಸ್ಯಾಟಲೈಟ್ಗಳನ್ನೇ ನಾವು ಬೇರೆ ಕಡೆಯಿಂದ ಲಾಂಚ್ ಮಾಡೋ ಒಂದು ಪರಿಸ್ಥಿತಿ ಇರುತ್ತೆ. ಅದು ಬೇರೆ ಬೇರೆ ಕಾರಣಗಳಿದ್ರೂ ಸಹ ಈ ಹಲವಾರು ನಿಟ್ಟಿನಲ್ಲಿ ಅದೊಂದು ಕೊಲಾಬ್ರೇಷನ್ ತುಂಬ ಮುಖ್ಯ ಆಗುತ್ತೆ. ಮತ್ತು ಪ್ರಯೋಗಗಳನ್ನೇ ತೆಗೆದುಕೊಂಡಾಗ ವಿಜ್ಞಾನ ಅನ್ನೋದು ಎಲ್ಲರಿಗೂ ಸೇರಿರೋದು, ಬಾಹ್ಯಾಕಾಶ ಅನ್ನೋದು ಎಲ್ಲರಿಗೂ ಸೇರಿರೋದು. ಆ ನಿಟ್ಟಿನಲ್ಲಿ ನೋಡಿದ್ರೆ ನಾವು ಯಾವುದೋ ಒಂದು ದೇಶ, ಒಂದು ರಾಷ್ಟ್ರ, ನಾವು ಮಾತ್ರ ಮಾಡ್ತೀವಿ ಅನ್ನೋದು ಹಾಸ್ಯಾಸ್ಪದ ಅನಿಸುತ್ತೆ ಕೆಲವೊಮ್ಮೆ ಯೋಚನೆ ಮಾಡಿದಾಗ. ಈ ಎಲ್ಲ ನಿಟ್ಟಿನಲ್ಲೂ ಸಹ ಈ ಒಂದು ಕೊಲಾಬ್ರೇಷನ್ ಅಥವಾ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಏನಿದೆ ಅದು ತುಂಬ ಮುಖ್ಯ ಆಗುತ್ತೆ. ಈಗ ಈ ಪ್ರಯೋಗ ಮಾಡಕ್ಕೆ ಹೋಗಿರೋರನ್ನೇ ತೆಗೆದುಕೊಂಡ ಅಂದರೆ, ಉದಾಹರಣೆಗೆ ನಮ್ಮ ಶುಭಾಂಶು ಶುಕ್ಲಾ ಅವರೇ ಪ್ರಪ್ರಥಮ ಭಾರತೀಯ. ಅದೇ ರೀತಿಯಲ್ಲಿ ಬೇರೆ ಯಾರ್ಯಾರು ಮಿಕ್ಕಿ 3 ಜನ ಹೋಗಿದ್ದಾರೆ, ಅವರವರ ದೇಶಗಳಿಂದ ಅವರು ಪ್ರಪ್ರಥಮ ಬಾರಿಗೆ ಈ ಒಂದು ಪ್ರಯೋಗಾಲಯಕ್ಕೆ ಹೋಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇದು ಆಯಾಯ ದೇಶಕ್ಕೆ ವಿಶೇಷವಾಗಿದೆ. ಇವತ್ತು ಹೇಗೆ ನೀವು ಶುಭಾಂಶು ಶುಕ್ಲಾ ಅವರ ಮನೆಯವ್ರನ್ನ ತೋರಿಸ್ತಾ ಇದ್ರಿ, ಈ ಮಿಕ್ಕ 3 ದೇಶಗಳಲ್ಲೂ ಈ ರೀತಿ ಸ್ಕ್ರೀನಿಂಗ್ಗಳು ನಡೀತಾ ಇದ್ದಾವೆ. ಅವ್ರ ಮನೆಯವರು ಖುಷಿ ಪಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ ಏನೇನು ನಡೀತಾ ಇದೆ ಅಂತಕ್ಕಂಥದ್ದು. ಸೊ ಈ 4 ರಾಷ್ಟ್ರಗಳಲ್ಲಿ ಅದರಲ್ಲೂ ಒಂದು ರಾಷ್ಟ್ರ ಅಂತೂ ಪ್ರಪ್ರಥಮ ಬಾರಿಗೆ ಈ ಒಂದು ಗಗನಯಾನವನ್ನು ಮಾಡ್ತಾ ಇದೆ. ಅಟ್ಲೀಸ್ಟ್ ನಾವಾದ್ರೂ ರಾಕೇಶ್ ಶರ್ಮಾ ಅವ್ರು ಮಾಡಿದ್ರು, ಬಾಹ್ಯಾಕಾಶಕ್ಕೆ ಹೋಗಿ ಬಂದಿದ್ವಿ. ಇನ್ನೊಂದು ದೇಶ ಅಂತೂ ಪ್ರಪ್ರಥಮ ಬಾರಿಗೆ ಮಾಡ್ತಾ ಇದೆ. ಸೊ ಆ ಒಂದು ಖುಷಿ, ಆ ಒಂದು ಸಂತೋಷದ ನಿಟ್ಟಿನಲ್ಲಿ ಇದು ಪ್ರಪ್ರಥಮ ಅಂತ ಹೇಳಲಿಕ್ಕೆ ಸರಿ ಹೋಗುತ್ತೆ. ಓಕೆ, ನೀವು ಹೇಳ್ತಾ ಇದ್ರಿ 60ಕ್ಕೂ ಹೆಚ್ಚು ಎಕ್ಸ್ಪೆರಿಮೆಂಟ್ ಅಂತ. ಈ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಎದುರಾಗುವಂತಹ ಸವಾಲುಗಳು ಏನು ಅಂತ? ಸ್ಪೇಸಲ್ಲಿ ಈಗ ಇಲ್ಲೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಏನು ಭಾಳ ದೊಡ್ಡ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ, ಅದಕ್ಕೊಂದಷ್ಟು ನಾಲೆಜ್ ಇದ್ದರೆ ಸಾಕಾಗುತ್ತೆ. ಬಟ್ ಅಲ್ಲಿ ನಾಲೆಜ್ ಜೊತೆಗೆ ಸ್ಕಿಲ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನೀವು ಇನ್ನೂ ಚೆನ್ನಾಗಿ ಹೇಳ್ಬೋದು ಅಂತ ಅನ್ಸುತ್ತೆ. ಅದನ್ನು ಎಕ್ಸ್ಪ್ಲೈನ್ ಮಾಡೋದಾದರೆ ನೋಡಿ, ಸಣ್ಣ ಉದಾಹರಣೆ ಕೊಡ್ತೀನಿ. ಇವಾಗ ನನ್ನ ಕೈನಲ್ಲಿ ಪೆನ್ ಇದೆ. ಈ ಪೆನ್ನನ್ನು ನಾನು ಟೇಬಲ್ ಮೇಲೆ ಇಟ್ಟು ಹೇಗೆ ಎತ್ತಬೇಕು ಅನ್ನೋದು ಸುಲಭವಾಗಿ ಗೊತ್ತಿದೆ ನನಗೆ. ಯಾಕೆಂದ್ರೆ ನನಗೆ ಅದು ದೈನಂದಿನ ಪ್ರಕ್ರಿಯೆ, ಎವ್ರಿ ಡೇ ಟಾಸ್ಕ್ ಅಂತೀವಿ ನಾವು. ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂದರೆ ಮಸಲ್ ಮೆಮೊರಿ ಅಂತ ಕರಿತೀವಿ. ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಕೀ ಇಡ್ತಿದ್ರೆ, ನೀವು ಹೋದಾಗ ಬಂದಾಗ ನಿಮ್ಮ ಕೈ ತನಗ್ತಾನೆ ಹೋಗಿ ಕೀ ಎತ್ಕೊಳ್ಳುತ್ತೆ, ನೀವು ಯಾರು ಹೇಳಬೇಕಾಗಿಲ್ಲ. ಸೊ ಇದು ಭೂಮಿ ಮೇಲೆ ತುಂಬ ಸಹಜವಾದ ಪ್ರಕ್ರಿಯೆಯಾಗಿ ನಾವು ಬೆಳ್ಕೊಂಬಂದ್ಬಿಟ್ಟಿರ್ತೀವಿ. ಆದರೆ ಬಾಹ್ಯಾಕಾಶದಲ್ಲಿ ಇಷ್ಟು ಗುರುತ್ವಾಕರ್ಷಣೆ ಇರೋದಿಲ್ಲ, ಅಥವಾ ಅವ್ರು ಬಾಹ್ಯಾಕಾಶ ಕೇಂದ್ರಕ್ಕೆ ಎಲ್ಲ ಹೋಗ್ತಾ ಇದ್ದಾರೆ, ಅಲ್ಲಿ ಇಷ್ಟು ಗುರುತ್ವಾಕರ್ಷಣೆ ಇರೋದಿಲ್ಲ. ಮೈಕ್ರೋಗ್ರಾವಿಟಿ ಅಂತ ಕರಿತೀವಿ. ಭೂಮಿ ಮೇಲಿನ ಗುರುತ್ವಾಕರ್ಷಣೆಗೆ ಎಷ್ಟೋ ಪಟ್ಟು ಕಮ್ಮಿ ಇರುತ್ತೆ ಅಲ್ಲಿ. ಅಂಥದ್ರಲ್ಲೂ ಒಂದು ಪೆನ್ನು ಸಹಜವಾಗಿ ಎತ್ತೋದಿದೆಯಲ್ಲ, ಕಾಣೋಷ್ಟು ಸುಲಭ ಅಲ್ಲ ಅದು. ಅವ್ರಿಗೆ ಟ್ರೈನಿಂಗ್ ಎಷ್ಟೇ ಕೊಟ್ಟಿದ್ರು ಸಹ ಭೂಮಿ ಮೇಲೆ ಹೇಗೆ ಈ ಎಕ್ಸ್ಪೆರಿಮೆಂಟ್ಗಳನ್ನ ಕಂಡಕ್ಟ್ ಮಾಡಬೇಕು, ಮತ್ತು ವಸ್ತುಗಳನ್ನ ಹೇಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎತ್ಕೊಂಡು ಹೋಗಬೇಕು, ಇವೆಲ್ಲ ಎಷ್ಟೇ ಟ್ರೈನಿಂಗ್ ಕೊಟ್ಟಿದ್ರು ಸಹ ಈ ಇನಿಷಿಯಲಿ ಅವ್ರಿಗೆ ಅಡ್ಯಾಪ್ಟ್ ಆಗೋದಕ್ಕೆ ಒಂದಷ್ಟು ಟೈಮ್ ಬೇಕಾಗುತ್ತೆ. ಸೊ ಅವರು ಅದರಲ್ಲೇ ಒಂದಷ್ಟು ಸಮಯ ಹೋಗುತ್ತೇನೋ ಅಂತ. ಯಾಕೆಂದರೆ ಅವರು ಅದಕ್ಕೆ ಒಕ್ಕೋಬೇಕು.
ಪೆನ್ ಹೆಂಗೆ ಎತ್ತೋದು, ಅಥವಾ ಒಂದು ಸ್ಕ್ರೂ ಡ್ರೈವರ್ ಹೆಂಗೆ ಟೈಟ್ ಮಾಡೋದು, ಸ್ಪ್ಯಾನರ್ ಹೆಂಗೆ ಎತ್ತೋದು, ಅಥವಾ ಒಂದು ಪ್ಲಗ್ ಹೆಂಗೆ ಹಾಕೋದು, ನೀರು ಹೆಂಗೆ ಕುಡಿಯೋದು, ಊಟ ಹೆಂಗೆ ಮಾಡೋದು. ಉದಾಹರಣೆಗೆ ನಾನು ಎಲ್ಲೋ ಓದ್ತಾ ಇದ್ದೆ, ಸುವಾಂಶು ಶುಕ್ಲ ಅವರು ಒಂದಷ್ಟು ಟ್ವೀಟ್ಗಳನ್ನ ಮಾಡಿದ್ದಾರೆ, ಐ ಆಮ್ ಲರ್ನಿಂಗ್ ಹೌ ಟು ಈಟ್, ಹೌ ಟು ಡ್ರಿಂಕ್ ಅಂತೆಲ್ಲ ಅನ್ನೋ. ಸೊ ಅಂದರೆ ಅವ್ರಿಗೇನು ಮೊದಲು ಗೊತ್ತಿರಲಿಲ್ವಾ ಅಂತಲ್ಲ ಅರ್ಥ. ಆ ಒಂದು ಝೀರೋ ಗ್ರಾವಿಟಿ ಅಥವಾ ಮೈಕ್ರೋ ಗ್ರಾವಿಟಿ ಅಂತ ನಾವೇನು ಕರಿತೀವಿ, ಅಂಥ ಒಂದು ವಾತಾವರಣದಲ್ಲಿ ಅಂಥ ಒಂದು ಪರಿಸ್ಥಿತಿನಲ್ಲಿ ಅದು ಮಾಡೋದಿದೆಯಲ್ಲ, ಅದು ಸಹಜ ಪ್ರಕ್ರಿಯೆ ಅಲ್ಲ. ಸೊ ಮೊದಲನೇ ಚಾಲೆಂಜ್ ಇದಾಗಿರುತ್ತೆ. ಎರಡನೇ ಚಾಲೆಂಜ್ ಬಂತು ಅಂದರೆ ಅವ್ರಿಗೆ ಈ ಉಪಕರಣಗಳು ಏನು ಕಳಿಸಿರ್ತಾರೆ, ಅಥವಾ ಅಲ್ಲಿ ಬಾಹ್ಯಾಕಾಶ ಕೇಂದ್ರದಲ್ಲಿ ಒಂದಷ್ಟು ಉಪಕರಣಗಳಿರುತ್ತೆ, ಅದು ಯಾವುದು ಕೆಲಸ ಮಾಡದೇ ಇರಬಹುದು, ಸಾಧ್ಯತೆಗಳಿರ್ತವೆ. ಟ್ರಾವೆಲ್ ಆದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ಅಲ್ಲಿರೋವಂಥದ್ದೇ ಆಗಿರ್ಬೋದು, ಅದು ಉಪಯೋಗಕ್ಕೆ ಬರದೇ ಇರ್ಬೋದು, ಅಥವಾ ಕೆಲಸ ಮಾಡದೇ ಇರ್ಬೋದು, ಅಥವಾ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೋ ಆ ರೀತಿ ಆಗದೇ ಇರ್ಬೋದು. ಅಂಥ ಸಂದರ್ಭದಲ್ಲಿ ಅವರು ಕಂಟಿಜೆನ್ಸಿ ಪ್ಲ್ಯಾನ್ ಅಂತ ಒಂದು ಇರಬೇಕು. ಅಂದರೆ ಇದ್ರ ಬದಲಾಗಿ ಹೀಗೆ ಮಾಡಿದ್ರೆ ಈ ಪ್ರಯೋಗವನ್ನು ನಾನು ಇನ್ನೂ ಮುಂದುವರಿಸ್ಬೋದು, ಈ ಉಪಕರಣನೇ ಬೇಕು, ಅಥವಾ ಈ ಸ್ಕ್ರೂ ಡ್ರೈವರೇ ಬೇಕು, ಈ ನಟ್ಟೇ ಬೇಕು ಅಂತಲ್ಲ, ಅದ್ರ ಬದಲು ಇದು ಉಪಯೋಗಿಸೋಕ್ಕಾಗಬೇಕು ನನಗೆ, ಅಥವಾ ಉಪಯೋಗಿಸೋಕ್ಕೆ ಗೊತ್ತಾಗಬೇಕು. ಸೊ ಆ ರೀತಿ ಹೋಗ್ತಾ ಪ್ರಯೋಗದಲ್ಲಿ ಹೋಗ್ತಾ ಏನಾದ್ರು ಕಷ್ಟಗಳು ಎದುರಾದರೆ ಅದನ್ನು ಫೇಸ್ ಮಾಡೋದಕ್ಕೆ ಆ ಒಂದು ಕ್ವಿಕ್ ಥಿಂಕಿಂಗ್ ಇರಬೇಕಾಗತ್ತೆ. ಆ್ಯಂಡ್ ಫೇಲ್ಯೂರ್, ಈಗ ಅವರು ಲ್ಯಾಬ್ರೇಟ್ರಿನಲ್ಲಿ ಅಥವಾ ಭೂಮಿ ಮೇಲೆ ಏನು ಪ್ರಯೋಗಗಳನ್ನ ಮತ್ತೆ ಪ್ರಾಕ್ಟೀಸ್ ಮಾಡಿರ್ತಾರೆ, ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ಅದ್ರಕ್ಕೆ ಉತ್ತರ ಬರುತ್ತೆ, ಅಥವಾ ಸೊಲ್ಯೂಷನ್ ಬರುತ್ತೆ, ಡೇಟಾ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಬಟ್ ಅಲ್ಲಿ ಹೋದಾಗ ಅದು ಬರದೇ ಇರ್ಬೋದು, ಅದಕ್ಕೆ ನಾನಾ ಕಾರಣಗಳಿರ್ಬೋದು. ಆದರೆ ಅವ್ರು ಮಾಡಿರ್ತಕ್ಕಂಥ ಪ್ರಯೋಗದ ಬಗ್ಗೆ ಅವ್ರಿಗೆ ಕಾನ್ಫಿಡೆನ್ಸ್ ಇರಬೇಕು. ನಾನು ಇದು ಸರಿಯಾಗಿ ಮಾಡಿದ್ದೀನಿ, ನಾನು ಏನು ಮಾಡಬೇಕಿತ್ತು ಅದನ್ನು ಮಾಡಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ದೀನಿ, ಅಷ್ಟು ಕಾನ್ಫಿಡೆನ್ಸ್ ಅವ್ರು ಇರಬೇಕಾಗತ್ತೆ. ಅಲ್ಲಿ ಹೋಗಿ ಅಯ್ಯೋ ನಾನೆಲ್ಲೋ ಏನೋ ತಪ್ಪು ಮಾಡಿದ್ನೇನೋ, ಸರಿ ಮಾಡಲಿಲ್ವೇನೋ, ಮತ್ತೆ ಮಾಡ್ತೀನಿ, ಅದಕ್ಕೆಲ್ಲ ಅವಕಾಶ ಇರೋದಿಲ್ಲ. ಓಕೆ, ಲಾಸ್ಟ್ಲಿ ಒಂದೇ ಒಂದು ಒಪಿನಿಯನ್ ಆ್ಯಡ್ ಮಾಡಿಬಿಡಿ. ನಾನು ನೋಡ್ತಾ ಇದ್ದೆ ಅಂದರೆ ಈಗ ಇಷ್ಟೆಲ್ಲ ಡೇಟಾ, ಇಷ್ಟೆಲ್ಲ ಸೈನ್ಸ್ ಬಗ್ಗೆ ಎಲ್ರಿಗೂ ಕುತೂಹಲ ಇದೆ. ಬಟ್ ನಮ್ಮ ದೇಶದಲ್ಲಿ ಕೇವಲ 26 ವಿಜ್ಞಾನ ಸಂಗ್ರಹಾಲಯಗಳಿದೆ. ಅಂದರೆ ಸೈನ್ಸಿಗೆ ರಿಲೇಟೆಡ್ ಮ್ಯೂಸಿಯಮ್ಸ್ ಅಂತ ನೋಡೋದು, ಸಂಗ್ರಹಾಲಯವನ್ನು ನೋಡೋದು ಜಸ್ಟ್ 26, 140 ಕೋಟಿ ಪಾಪ್ಯುಲೇಷನ್ಗೆ ಇದು ಏನೇನೂ ಅಲ್ಲ. ಸೊ ಸರ್ಕಾರದ ಪಾರ್ಟು ಕೂಡ ಏನಿರಬೇಕು, ಏನು ಮಾಡಬೇಕು, ಆಮೇಲೆ ಕೇವಲ ಸ್ಟೂಡೆಂಟ್ಸಿಗೆ ಮಾತ್ರ ಅಲ್ಲ, ಇಡೀ ಜಗತ್ತು ವಿಜ್ಞಾನವನ್ನು ಹೇಗೆ ತಿಳ್ಕೊಳ್ಬೇಕು ಅಂತ ಆ್ಯಡ್ ಆನ್ ಮಾಡಿಬಿಟ್ಟು ಮುಗಿಸೋದಾದರೆ ಕ್ಲೋಸಿಂಗ್ ಕಮೆಂಟ್. ಖಂಡಿತವಾಗ್ಲೂ ವಿಜ್ಞಾನ ಅನ್ನೋದು ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಕೊಂಡಿ. ಇವತ್ತಿನ ದಿವಸ ನಾವೇನು ಟೆಕ್ನಾಲಜಿ ಅಂತ ಮಾತಾಡ್ತೀವಿ, ವಿಜ್ಞಾನ ಇಲ್ಲದೆ ಹೋಯ್ತು ಅಂದರೆ ಟೆಕ್ನಾಲಜಿ ಇರ್ತಾ ಇರಲಿಲ್ಲ. ಒಂದೆರಡು ಸಣ್ಣ ಉದಾಹರಣೆ ಕೊಟ್ಬಿಟ್ಟು ನಾನು ಮುಂದುವರಿಸ್ತೀನಿ. ಈಗ ನಾವು ನಿಮ್ಮನ್ನು ಭೇಟಿ ಮಾಡಿ ಮಾತಾಡ್ತಾ ಇದ್ದೀವಿ, ಅದಾಗ್ತಾ ಇರೋದು ವಿಜ್ಞಾನದಿಂದ. ಟೂತ್ ಪೇಸ್ಟ್, ಟಫ್ ಅಂಡ್ ಗ್ಲಾಸ್, ಜೆಲ್ ಪೆನ್, ಇವೆಲ್ಲನೂ ಸಹ ಬಂದಿರೋದು ಇದರಿಂದಾನೆ. ಆ ನಿಟ್ಟಿನಲ್ಲಿ ನಾವು ಜನಸಾಮಾನ್ಯರು ವಿಜ್ಞಾನಕ್ಕೆ ಆದಷ್ಟು ಒತ್ತನ್ನು ಕೊಡಬೇಕು, ಸ್ಟೂಡೆಂಟ್ಸ್ ಒತ್ತನ್ನು ಕೊಡಬೇಕು. ಅದೇ ರೀತಿ ಸರ್ಕಾರಗಳು ಆದಷ್ಟು ಅನುದಾನ ಕೊಡೋದು, ಸಪೋರ್ಟ್ ಕೊಡೋದ್ರ ಮುಖಾಂತರ ಇದು ಬೆಳಿಬೇಕೇ ಹೊರತು ಬೇರೆ ಯಾವುದೂ ಆಪ್ಷನ್ ಇಲ್ಲ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸುಂದರ್ ಸರ್, ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ.